ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ, ಹರೇ ರಾಮ ಹರೇ ರಾಮ. ಇಂಥ ಒಂದು ಭಕ್ತಿಪೂರ್ವಕ ಹಾಡು ಆಫ್ರಿಕಾದಾಗ ಕೇಳಿದ್ರೆ ಹೆಂಗಿರ್ತೈತಂತ ಯೋಚನೆ ಮಾಡ್ರಿ. ಯೋಚನೆ ಮಾಡೋದೇನ್ರಿ, ನಾವು ನೀವೆಲ್ಲ ಇನ್ನ ಯೋಚನೆ ಮಾಡ್ತಿರ್ತೀವಿ, ಅಷ್ಟ್ರಾಗ ಮೋದಿಜಿ ಅದನ್ನು ಮಾಡಿಸೇ ಬಿಡ್ತಾರಪ್ಪ. ಅಷ್ಟು ಫಾಸ್ಟ್ ಅದಾರ ನೋಡ್ರಿ. ಮೊನ್ನೆ ಒಂದು ದೇಶದಾಗ ಗಾಯತ್ರಿ ಮಂತ್ರ ಹೇಳಿ ಮೋದಿಜಿನ ವೆಲ್ಕಮ್ ಮಾಡಿದ್ರು, ನೆನಪೈತಿಲ್ಲ? ಈಗ ನೋಡಿದ್ರೆ ಆಫ್ರಿಕಾದಾಗ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ಮೋದಿಜಿ ಮುಂದೆ ಕೈ ಮುಗಿದು ಬರಮಾಡ್ಕೊಳ್ಳೋದನ್ನು ಒಂದು ಸಲ ಕಣ್ಣು ತುಂಬ್ಕೊಂಡು ನೋಡ್ಬೇಕು ನೀವು. ಸನಾತನ ಧರ್ಮ ಅನ್ನೋದು ಭಾರತಕ್ಕಷ್ಟೇ ಅಲ್ರಪ್ಪ, ವಿಶ್ವವ್ಯಾಪಿ ಅನ್ನೋದನ್ನು ಮೋದಿಜಿ ಅರ್ಥ ಮಾಡಿಸ್ಲಿಕ್ಕತ್ತಾರ ನೋಡ್ರಿ. ಯಾವ ದೇಶಕ್ಕೆ ಕಾಲಿಟ್ರೂ ಸನಾತನ ಧರ್ಮದ ಶ್ಲೋಕಗಳು ಎಂಥ ಬಾರಿ ಅಲ್ಲೇನ್ರಿ, ಎಲ್ಲ ದೇಶಗಳಿಗೂ ಅರ್ಥ ಆಗ್ಲಿಕ್ಕತ್ತದ ಸನಾತನ ಧರ್ಮದ ಶಕ್ತಿ ಎಂಥದ್ದು ಅಂಥೇಳಿ. ಆದ್ರೆ ನಮ್ಮ ದೇಶದಾಗೇ ಇರುವಂಥ ಒಂದಷ್ಟು ಮೂರ್ಖರಿಗೆ ಮಾತ್ರ ಅರ್ಥನೇ ಆಗೋದಿಲ್ಲ ನೋಡ್ರಪ್ಪ. ಅವನು ಯಾರೋ ಡೆಂಗ್ಯೂ ಅಂತಾನ, ಇಲ್ಲೊಬ್ಬ RSSನ್ನೇ ಬ್ಯಾನ್ ಮಾಡ್ತೀನಿ ಅಂತಾನ, ಹಿಂದೂ ಅಂದ್ರೇ ಉರ್ಕೋತಾರ. ಆ್ಯಕ್ಚುಲಿ ಆಫ್ರಿಕಾದ ಈ ಹುಡುಗರನ್ನು ಕರ್ಕೊಂಡು ಬಂದು ಇಂಥವುಗಳನ್ನೆಲ್ಲ ಕೂಡಿಸಿ ಆಫ್ರಿಕಾಗೆ ಬಿಟ್ಟು ಬರಬಹುದೇನೋಪ್ಪ, ನನಗನ್ನಿಸ್ತೈತೆ ನೋಡ್ರಿ. ಆದರೂ ನಮ್ಮ ದೇಶದಾಗ ಹೆಂಗಾಗೈತೆ ಅಂತಂದ್ರೆ ಈ ಜಾತ್ಯತೀತತೆ ಅನ್ನೋದನ್ನು ಶುರು ಮಾಡ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ರಿ ಎಲ್ಲರೂ. ನೋಡ್ರಿ, ಈಗ ಪುರಿ ಜಗನ್ನಾಥನ ರಥಯಾತ್ರೆ ನಡಿಲಿಕ್ಕತ್ತಿದ್ರೆ ಅದು ಯಾರೋ ಪುಣ್ಯಾತ್ಗಿತ್ತಿ ಜಗನ್ನಾಥನಿಗೆ ನಮಾಜ್ ಮಾಡ್ತಾಳಂತ. ಅರೆ ಜಗನ್ನಾಥನ ರಥದ ಕೆಳಗೆ ಈಗೀಗ ಅಲ್ಲ ಕಂಡಿರಬಹುದಪ್ಪ, ಯಾರಿಗೆ ಗೊತ್ತು. ಅಲ್ಲ ಇಷ್ಟು ದಿನ ರೋಡ್ ಸೈಡ್ ಒಂದು ಗೋರಿ ಮಾಡಿ ಚಾದರ್ ಹಾಕ್ತಿದ್ರು, ರೋಡ್ನ್ಯಾಗ ನಮಾಜ್ ಮಾಡ್ತಿದ್ರು, ಸರ್ಕಾರಿ ಜಾಗದಾಗ ಮನೆ ಕಟ್ಕೊಳ್ಳಿಕತ್ತಿದ್ರು. ಈಗ ನೋಡಿದ್ರೆ ನಮ್ಮ ರಥದ ಕೆಳಗಿನೇ ನಮಾಜ್ ಮಾಡೋವರೆಗೂ ಬಂದುಬಿಟ್ರಲ್ಲ. ಇನ್ನು ಈ ಕಣ್ಣಾಗ ಏನೇನು ನೋಡಬೇಕು ಏನೋ ದೇವರಿಗೆ ಗೊತ್ತು. ಇದಕ್ಕೆಲ್ಲ ಕಾರಣ ಬೇರೆ ಯಾರೂ ಅಲ್ರಿ, ಈ ಹಾಳಾದ ರಾಜಕಾರಣಿಗಳು ನೋಡ್ರಿ. ಇಷ್ಟು ದಿನ ವೋಟ್ ಬ್ಯಾಂಕಿಗೆ ಅಂತ ಹೇಳಿ ಓಲೈಕೆ ಮಾಡಿ ಎಲ್ಲರನ್ನು ಹಾಳು ಮಾಡಿಬಿಟ್ಬಿಟ್ರು. ಆ ದೆಹಲಿದಾಗ ನೋಡ್ರಪ್ಪ, ಅಕ್ರಮವಾಗಿ ಸರ್ಕಾರಿ ಜಾಗದಾಗ ಮನೆ ಕಟ್ಕೊಂಡಿದ್ದಲ್ದೆ ಡೆಮಾಲಿಷ್ ಮಾಡ್ಲಿಕ್ಕೆ ಬಂದ್ರೆ ಇದು ನಮಗೆ ದೇವ್ರು ಕೊಟ್ಟ ಜಾಗ ಅಂತಂತಾರ. दिया है जमीन पे भेजे जब तो रह रहे हैं। सरकार की जमीन है नहीं, सरकार की लीगल सरकार की ऐसा नहीं है। ऊपर वाले की जमीन है, ऊपर वाले ने घर जमीन पे ही भेजे। आपको पक्के मकान क्यों नहीं दिए? नहीं मकान अपना बनाओ ना, मकान बना लिया। ಅಮ್ಮ ತಾಯಿ, ನೀ ಕನ್ಫ್ಯೂಸ್ ಮಾಡ್ಕೊಳಂಗೆ ಕಾಣ್ತೈತೆ. ಆ್ಯಕ್ಚುಲಿ ನಿಮಗೆ ದೇವರು ಕೊಟ್ಟಿದ್ದು ಈ ಭೂಮಿ ಅಲ್ಲ, ಅದು ಚಪ್ಪಟೆ ಆಗಿರೋ ಭೂಮಿ, ಇದು ಗೋಳಾಕಾರ ಆಗಿರುವಂಥ ಭೂಮಿ. ಸೊ ಚಪ್ಪಟೆ ಆಗಿರುವಂಥ ಈ ದೇವರು ಕೊಟ್ಟ ಭೂಮಿನ ಹುಡ್ಕೊಳ್ರವ ನೀವು, ಇದನ್ನು ಖಾಲಿ ಮಾಡ್ರಿ. ಆಗಲೇ ಹೇಳ್ದಂಗೆ ತಪ್ಪು ಇವ್ರದ್ದು ಅಲ್ಲ ಬಿಡ್ರಿ. ಈ ಬಾಂಗ್ಲಾದಿಂದ ರೋಹಿಂಗ್ಯಾದಿಂದ ಕರ್ಕೊಂಡು ಬಂದು ಸರ್ಕಾರಿ ಜಾಗದಾಗ ಬಿಟ್ಟು ನಕಲಿ ದಾಖಲೆ ಕೊಡಿಸಿ 10,000 ರೊಕ್ಕ ಕೊಟ್ರಲ್ಲ, ಆ ರಾಜಕಾರಣಿಗಳನ್ನು ತಗೊಂಡು ರಪ ಅಂತ ಹೊಡಿಬೇಕು ನೋಡ್ರಿ. केजरीवाल ने जब बाहर आए तो केजरीवाल ने मदद करी। केजरीवाल होते पे मेरे झुग्गियों में हाथ न लगाई। हाँ, केजरीवाल ने आप लोगों को बसाने में काफी इंतजामात किए। हाँ, अब केजरीवाल है ना जहाँ, तो इस वजह से जो झुग्गी टूट गई। और न केजरीवाल जा कही कि हम तुम कहू ना कहू बसाए देंगे। 10-10 हजार रुपया दे केजरीवाल ने, मैंने मदद बहुत करी, काफी करी है। अब उसको इस वजह से उसको जेल डाल दे, कहू कोर्ट में डाल दे। केजरीवाल की सरकार था तो 10 साल टिका, आराम से चैन से रहे। अब तो अभी 2 लोकसभा में वो आया तब टूटा 7 महीने पहले, अब मुख्यमंत्री बनी है तो फिर टूटा 1 महीने में। केजरीवाल ने सुविधाएं भी दी थी आप लोगों को? सुविधा था, शौचालय तो सरकारी, वो भी तोड़ दिया। डिस्ट्रिक्ट की तरफ से शौचालय था वो। तो वोट किसने बनवाया था आपका? केजरीवाल के अंदर ही बना मेरा वोट। हाँ, केजरीवाल ने आप लोगों को अनाज दिया, वोट के पहले पैसा, हर एक तरह की मदद उसने की है।
ಈಕಿನ ಮಾತು ಕೇಳದ ಮೇಲೆ ನಮ್ಮ ದೇಶದಾಗ ಒಂದಿಷ್ಟು ರಾಜಕಾರಣಿಗಳು ಅದು ಹೆಂಗೆ ಗೆದ್ದಿರಬಹುದು ಅನ್ನೋದು ಅರ್ಥ ಆಗಿರ್ಬೇಕಲ್ಲ ನಿಮಗೆ. ಏನಾರೇ ಹೇಳ್ರಪ್ಪ, ಇದಕ್ಕೆಲ್ಲ ನಮ್ಮ ಯೋಗೀಜಿನೇ ಬೆಸ್ಟ್ ನೋಡ್ರಿ. ಜಾಸ್ತಿ ಊರ್ಕೊಂಡ್ರೆ ಹೆಂಗೆ ಆಗ್ತೈತಂತ. ಏನಂದ್ರಿ? ನಮ್ಮ ರಾಜ್ಯದ ಕಥೆ ಹೇಳ್ರಿ ಅಂದ್ರೆ ಅಯ್ಯವ್ವ ಅದು ಏನು ಕೇಳ್ತೀರಿ, ಏನು ಹೇಳಬೇಕು. ಪಾಪ ನಮ್ಮ DK ಶಿವಕುಮಾರ್ ಅವರು ಇವತ್ತು ಥೇಟ್ ಸೂರ್ಯವಂಶದ ಕನಕ ಆದಂಗೆ ಆಗಿಬಿಟ್ಟಾರ. ಗ್ರೂಪ್ ಫೋಟೋದಾಗ ಎಲ್ಲರೂ ಅದಾರ, ಆದ್ರೆ ನಮ್ಮ DK ಸಾಹೇಬ್ರು ಅಷ್ಟೇ ಇರಲಿಲ್ಲ ನೋಡ್ರಿ. ಎಲ್ಲರೂ ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ, ಕನಕ ಸೂರ್ಯವಂಶದಾಗ ಇರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಒಂದ್ ನಿಮಿಷ ಹರಿಯಪ್ಪ. ಯಜಮಾನ್ರೆ ನಿಲ್ಸ್ಕೊ. ಅವತ್ತು ಸೂರ್ಯವಂಶದಾಗ ಆ ಕನಕನಿಗೆ ಆದಂಗೆ ಇವತ್ತೂ ಈ ಕನಕನಿಗೆ ಆಗ್ಲಿಕ್ಕತ್ತದ. ಡೋಂಟ್ ವರಿ DK ಸಾಹೇಬ್ರೆ, ಟೈಮ್ ಬರ್ತೈತಿ, ನಿಮಗೂ ಒಂದು ಒಳ್ಳೆ ದಿನ ಬರ್ತೈತೆ ಅಂತ ನನಗೆ ಅನಿಸ್ಲಿಕ್ಕತ್ತದ ನೋಡ್ರಿ. ಆದರೂ ಸಿದ್ದರಾಮಯ್ಯನವರೇ ಇದು ಚಲೋ ಅಲ್ರಪ್ಪ, ಚಲೋ ಅಲ್ಲಿದು. ಅವತ್ತಿನ ದಿನ ನಿಮಗೆ ನೆನಪೈತಿ ಏನು? ಸಿದ್ದರಾಮಯ್ಯ ಸಾಹೇಬ್ರಿಗೆ ಬರ ಇಲ್ಲಿ. ಯಾವನವನು ಲೇ, ಯಾವನವನು ಲೇ, ಯಾವನವನು ಎಸ್ ಪಿ. ಅವತ್ತು ಪಾಪ 31 ವರ್ಷಗಳಿಂದ ಪೊಲೀಸ್ ಇಲಾಖೆದಾಗ ಸೇವೆ ಮಾಡ್ಲಿಕ್ಕತ್ತಿದ್ದಂಥ ಶ್ರೀ NV ಭರಮಣಿಯವರಿಗೆ ಬೆಳಗಾವಿದಾಗ ಕಪಾಳಕ್ಕೆ ಹೊಡಿಲಿಕ್ಕೆ ಹೋಗಿಬಿಟ್ಟಿದ್ರಿ. ತುಂಬಿದ ಸಭೆದಾಗ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿಬಿಟ್ಟಿದ್ರಿ. ಪಾಪ ಆ ಅಧಿಕಾರಿ ತಮ್ಮ ಜೂನಿಯರ್ಗಳ ಹತ್ರ ಹೆಂಗಿರ್ಬೇಕು ಹೇಳ್ರಿ. ಎಷ್ಟು ರೀ ತೀರಾ ನೊಂದ್ಕೊಂಡು ಆತ್ಮಗೌರವಕ್ಕೆ ಚ್ಯುತಿ ಬಂದದಂತ ಹೇಳಿ ಸ್ವಯಂ ನಿವೃತ್ತಿ ತೊಗೊಂಡ್ಬಿಟ್ಟಾರ. ಈ ಪಾಪ ಐತೆಲ್ಲ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತೀನಿ. ಸಿದ್ದರಾಮಯ್ಯನವರೇ, ಅಧಿಕಾರ ಅದ ಅಂಥೇಳಿ ಅಧಿಕಾರಿಗಳಿಗೆ ಹೊಡಿಬಹುದು, ಬೈಬಹುದು ಅಂತ ಅಂದ್ಕೊಂಡ್ರಿ ನೀವು ಹೆಂಗಂತ. ಮೊದಲು ನೀವೀಗ ಅವ್ರಿಗೆ ಕ್ಷಮೆ ಕೇಳ್ರಪ್ಪ. ಇಲ್ಲಂದ್ರೆ ನಿಮ್ಮ ಮ್ಯಾಲಿದ್ದ ಚೂರು ಪಾರು ಮರ್ಯಾದೆನೂ ಹೋಗ್ಬಿಡ್ತೈತೆ ನೋಡ್ರಿ. ಯಾವುದೂ ಶಾಶ್ವತ ಅಲ್ರಿ ಸಿದ್ದರಾಮಯ್ಯನವರೇ. ನೋಡ್ರಿ, ಚೀನಾ ಹೆಂಗೆ ಮೆರಿಲಿಕತ್ತಿತ್ತಲ್ಲ, ಆದರೆ ಈಗ ಮಳೆ ಬಂದು ದೇಶನೇ ಕೊಚ್ಕೊಂಡು ಹೋಗುವಂಗಾಗೈತಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.